ಆತ್ಮೀಯ ಸಹೃದಯರೇ, ನನ್ನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಕಿರುಪರಿಚಯ ಮಾಡಿಕೊಡಲು ಯತ್ನಿಸಿದ್ದೇನೆ. ಸ್ವಾಮಿ ವಿವೇಕಾನಂದ 1863 ರಿಂದ 1902. ಸ್ವಾಮಿ ವಿವೇಕಾನಂದರು ಭಾರತೀಯ ತತ್ವಜ್ಞಾನಿಗಳು ಹಾಗೂ ಆಧ್ಯಾತ್ಮಿಕ ಗುರುಗಳು. ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರು ಹಲವು ದೇಶಗಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಯೋಗವನ್ನು ಪರಿಚಯಿಸಿದವರು. 1893 ರಲ್ಲಿ ಅಮೆರಿಕಾದ ಶಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರು ಅಲ್ಲಿ ಮಾಡಿದ ಭಾಷಣದಿಂದ ಲೋಕಪ್ರಸಿದ್ಧರಾದರು. ಅಮೆರಿಕದ ಸಹೋದರ ಸಹೋದರಿಯರೇ ಎಂದು ಆರಂಭಿಸಿದ ಅವರ ಭಾಷಣ ವಿಶ್ವದ ಇಡೀ ಗಮನ ಸೆಳೆಯಿತು. ವಿವೇಕಾನಂದರು ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠದ ಸ್ಥಾಪಕರಾಗಿದ್ದರು. ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುವುದು ಅವರ ಜೀವನದ ಬಹುಮುಖ್ಯವಾದ ಉದ್ದೇಶವಾಗಿತ್ತು. ಅವರ ಬೋಧನೆ, ಕೃತಿ ಹಾಗೂ ಉಪನ್ಯಾಸಗಳು ದೇಶಾದ್ಯಂತ ಪ್ರಭಾವ ಬೀರಿದ್ದವು. ಅಷ್ಟೇ ಅಲ್ಲ, ಸಕಲ ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅವರದು ಬಹುದೊಡ್ಡ ಸಾಧನೆ. ಅವರ ಪ್ರಭಾವಶಾಲಿ ಬರಹ, ವಿಚಾರ, ಮಾತು, ತತ್ವಜ್ಞಾನ, ಆಧ್ಯಾತ್ಮ ಇವೆಲ್ಲ ಯುವಕರನ್ನು ಸಬಲೀಕರಣದ ದಾರಿಯತ್ತ ಕೊಂಡೊಯ್ಯುವಲ್ಲಿ ಬಹಳಷ್ಟು ಪ್ರಭಾವ ಬೀರಿವೆ.